ಕಾಂಗ್ರೆಸ್ಗೆ ಗುನ್ನ ನೀಡಲು ಮುಂದಾದ ಮಾಜಿ ಸಿಎಂ ಆಪ್ತ ಜಮೀರ್ಗೆ ಡಿಕೆ ಶಿವಕುಮಾರ್ ಕೊಟ್ಟ ಮಾಸ್ಟರ್ ಸ್ಟ್ರೋಕ್. ಯುಟಿ ಖಾದರ್ ಒಳಗೆ, ಜಮೀರ್ ಅಹ್ಮದ್ ಖಾನ್ ಹೊರಗೆ. ಇದು ಡಿಕೆ ಕ್ಯಾಬಿನೆಟ್ ತಂತ್ರಗಾರಿಕೆ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಕರ್ನಾಟಕ ರಾಜಕೀಯದಲ್ಲಿ ಈಗ ಮತ್ತೊಂದು ಬಿರುಗಾಳಿ ಎದ್ದಿದೆ. ಕಾಂಗ್ರೆಸ್ ಪಕ್ಷದ ಒಳಗಡೆಯೇ ಇದ್ದುಕೊಂಡು ಸ್ವತಃ ತನ್ನದೇ ಪಕ್ಷಕ್ಕೆ ಗುನ್ನಾಯಿಡಲು ಹೊರಟಿದ್ದ ಆ ಪ್ರಭಾವಿ ನಾಯಕನಿಗೆ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಕೊಟ್ಟಿರೋ ಆ ಒಂದು ಮಾಸ್ಟರ್ ಸ್ಟ್ರೋಕ್ ಇದೀಗ ಇಡೀ ರಾಜ್ಯ ರಾಜಕೀಯವನ್ನೇ ಬೆಚ್ಚು ಬೀಳಿಸಿದೆ. ಹೌದು, ಪಕ್ಷದ ವಿರುದ್ಧವೇ ಒಳಸಂಚು ರೂಪಿಸಿದ ಆರೋಪ ಹೊತ್ತಿದ್ದ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ಮುಖ್ಯಮಂತ್ರಿ ಡಿಕೆಶಿ ಈಗ ಗುಜರಿ ಅಂಗಡಿಗೆ ಗಾರಿ ತೋರಿಸಿದ್ದಾರೆ. ಮುಸ್ಲಿಂ ಕೋಟಾದಡಿ ಜಮೀರ್ ಅವರನ್ನ ಕ್ಯಾಬಿನೆಟ್ನಿಂದಲೇ ಹೊರದಬ್ಬಿ ಅವರ ಜಾಗಕ್ಕೆ ಯುಟಿ ಖಾದರ್ ಅವರನ್ನ ಒಳಗೆ ಕರೆತಂದಿರುವ ಹೈಡ್ರಾಮಾ ಹಿಂದಿನ ಅಸಲಿ ಕಥೆ ಏನು ಗೊತ್ತಾ? ಅದನ್ನೇ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀವಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ವಿಷಯ ಶುರುವಾಗೋದು ಇತ್ತೀಚೆಗೆ ನಡೆದ ದಾವಣಗೆರೆ ಉಪಚುನಾವಣೆಯಿಂದ. ಇಡೀ ರಾಜ್ಯವೇ ಅಚ್ಚರಿ ಪಡುವಂತೆ ಈ ಉಪಚುನಾವಣೆಯಲ್ಲಿ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಬರೋಬ್ಬರಿ 18,975 ಮತಗಳನ್ನು ಪಡೆದುಕೊಂಡಿದ್ರು. ಕಾಂಗ್ರೆಸ್ ಭದ್ರಕೋಟೆಯಲ್ಲೇ ಎಸ್ಡಿಪಿಐ ಅಭ್ಯರ್ಥಿ ಇಷ್ಟೊಂದು ಭಾರೀ ಪ್ರಮಾಣದ ವೋಟ್ ಬ್ಯಾಂಕ್ ಕದಿಯಲು ಹೇಗೆ ಸಾಧ್ಯವಾಯಿತು ಅಂತ ಇಡೀ ಕಾಂಗ್ರೆಸ್ ಹೈಕಮಾಂಡ್ ತಲೆಕೆಡಿಸಿಕೊಂಡಿತ್ತು. ಆದರೆ ಈಗ ಲೀಕ್ ಆಗಿರೋ ಆ ಒಂದು ಮಾರಕ ಆಡಿಯೋ ಕ್ಲಿಪ್ ಎಲ್ಲವನ್ನೂ ಬಯಲು ಮಾಡಿದೆ. साहब नीचे के बूथा गया था नगर के, वहाँ पूरे 10 बूथा एक जगह 8 बूथा है। पूरा ऑलमोस्ट कुकर चल रहा सर। ऑलमोस्ट कुकर चल रहा। जबरदस्त सुना यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब। नहीं सुनो यहाँ वो हुआ तो हमने फायदा। हूँ साहब हकीकत आदमी आ जाको बाहर आ जाको नहीं आ रहे साहब। नहीं सुनो मैं बोल कंप्लीट करने दी मंजे ಒಬ್ಬ ಮಡಿಕೇರಿಯಿಂದ ಬಂದಂತ SDIP ಕ್ಯಾಂಡಿಡೇಟ್ ಆತನಿಗೆ ಈ ಊರಿಗೆ ಬರಕ್ಕೆ ಪಾಪ ಆರ್ಥಿಕ ವ್ಯವಸ್ಥೆ ಇಲ್ಲ, ಅಲ್ಲಿ ಇಲ್ಲಿ ಇಸ್ಕೊಂಡು ಆತ ಊರಿಗೆ ಬಂದಿದ್ದ ದಾವಣಗೆರೆಗೆ. ಅಂತ ವ್ಯಕ್ತಿ 2,000 ಮನೆಗೆ ಹಂಚ್ತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ಬಂದು ಹೇಳಿದ್ರು ನಮಗೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಆತ ಬಿಡುಗಡೆ ಚುನಾವಣೆ ದಿನ ಹರಿಸಿದ್ರು. ಇವನ್ನೆಲ್ಲ ಕೇಳಿ ನಾವು ಆಶ್ಚರ್ಯ ಆಯ್ತಿದ್ರಿಂದ ಏನೋ ಇದೆ ಷಡ್ಯಂತ್ರ ಇರಬೇಕು ಅಂತ ನಾವು ಅವತ್ತೇ ಅನುಮಾನ ಪಟ್ಟಿದ್ವಿ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಸಮೇತ ನೀಡಿದ್ವಿ. ಹೌದು, ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಮಣ್ಣು ಮುಕ್ಕಿಸಬೇಕು ಅಂತಲೇ ಜಮೀರ್ ಅಹ್ಮದ್ ಖಾನ್ ಎಸ್ಡಿಪಿಐ ಪಕ್ಷದ ಅಫ್ಸರ್ ಕೊಡ್ಲಿಪೇಟೆಗೆ ಭಾರೀ ಪ್ರಮಾಣದ ಹಣಕಾಸಿನ ನೆರವು ನೀಡಿದ್ದಾರೆ ಅನ್ನೋ ಆಪಾದನೆ ಈಗ ಜಗಜ್ಜಾಹೀರಾಗಿದೆ. ತಾನು ಉಂಡ ಮನೆಗೆ ದ್ರೋಹ ಬಗೆಯುವ ಈ ಆಟ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಷ್ಟಕ್ಕೆ ಈ ಆಟ ಮುಚ್ಚಿ ಹೋಗಲಿಲ್ಲ. 3 ದಿನಗಳ ಹಿಂದೆ ನಡೆದ ಆ ಒಂದು ಘಟನೆ ಜಮೀರ್ ಪಾಲಿಗೆ ಮರಣ ಶಾಸನವಾಯಿತು. ಕಾಂಗ್ರೆಸ್ ಮುಖಂಡ ಸಿರಾಜುದ್ದೀನ್ ಎಂಬುವವರ ಜೊತೆ ಜಮೀರ್ ಅಹ್ಮದ್ ಖಾನ್ ನಡೆಸಿದ್ದಾರೆ ಎನ್ನಲಾದ ಆ ರಹಸ್ಯ ಚರ್ಚೆಯ ವಿವರಗಳು ಮತ್ತು ಆಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿಬಿಟ್ಟವು. ಈ ಆಡಿಯೋ ಬಾಂಬ್ ಸಿಡಿಯುತ್ತಿದ್ದಂತೆ ಇತ್ತ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಕೊತ ಕುದಿಯಲು ಶುರು ಮಾಡಿದ್ರು. ತನ್ನ ಕಣ್ಣೆದುರು ಪಕ್ಷಕ್ಕೆ ದ್ರೋಹ ಮಾಡ್ತಿರೋರನ್ನ ಸುಮ್ಮನೆ ಬಿಡೋಕೆ ಡಿಕೆಶಿ ಸಾಧಾರಣ ನಾಯಕನೇನಲ್ಲ. ಪಕ್ಷದ ಶಿಸ್ತು ಮುರಿದರೆ ಮುಲಾಜಿಲ್ಲದೆ ತೀನಿ ಅನ್ನೋದನ್ನ ಡಿಕೆಶಿ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ ಕೋಟಾಡಡಿಯ ತಾನೇ ಸುಪ್ರೀಂ, ನನ್ನನ್ನ ಯಾರೂ ಅಲ್ಲಾಡಿಸೋಕೆ ಆಗಲ್ಲ ಅಂತ ಬೀಗುತ್ತಿದ್ದ ಜಮೀರ್ಗೆ ತಕ್ಕ ಪಾಠ ಕಲಿಸಲು ಡಿಕೆಶಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ರು. ಒಟ್ಟಿನಲ್ಲಿ ರಾಜಕೀಯದಲ್ಲಿ ಶಾಶ್ವತ ಶತ್ರುವೂ ಇಲ್ಲ, ಶಾಶ್ವತ ಮಿತ್ರನೂ ಇಲ್ಲ ಅನ್ನೋದು ಜಮೀರ್ ಅಹ್ಮದ್ ಖಾನ್ ಅವರ ಈ ಪತನದಿಂದ ಸಾಬೀತಾಗಿದೆ. ಪಕ್ಷಕ್ಕೆ ಗುನ್ನ ಇಡಲು ಹೋಗಿ ತಾವೇ ರಾಜಕೀಯವಾಗಿ ಸೈಡ್ ಲೈನ್ ಆಗಿದ್ದಾರೆ ಜಮೀರ್. ಹಾಗಾದ್ರೆ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡ ಈ ನಿರ್ಧಾರದ ಬಗ್ಗೆ ನಿಮಗೇನನಿಸುತ್ತೆ? ಜಮೀರ್ ಅವರನ್ನ ಸಂಪುಟದಿಂದ ಕೈಬಿಟ್ಟು ಯುಟಿ ಖಾದರ್ ಅವರನ್ನ ತಂದಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಒಳಧ್ವನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.